ಅಳಿಯಂದ್ರು ಬೇಗ ಹುಷಾರಾಗ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ಮಗಂಗ್ ಹುಷಾರಿಲ್ದಂಗ ಆಗ್ಲಪ್ಪ ನನ್ ಜೊತೆ ಇರ್ತಾನೆ ಅಂತನ? ಅಯ್ಯೋ ಬಿಡ್ತು ಮಾತಿನ ಬರದಲ್ಲಿ ಎಂತ ಮಾತಾಡ್ಬಿಟ್ಟೆ ನಾನು. ಅವತ್ತು ಆರ್ಯ ಹುಷಾರಿಲ್ಲ ಅಂತ ಮನೇಲಿದ್ದಾಗ ನಾನ್ ತಮಾಷೆಗೆ ಅಂತ ಹೇಳ್ದೆ, ನಿನ್ ಹೀಗೆಲ್ಲ ಆದ್ರೆ ಮಾತ್ರ ಮನೇಲಿರ್ತೀಯ ಅಂತ. ಈಗ ನಿಜವಾಗ್ಲೂ ಅವನು ಹುಷಾರ್ ತಪ್ಪಿ ಮಲಗಿದ್ದಾನೆ. ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ಆರ್ಯನಿಗೆ ಹೀಗಾಗಿದ್ದನ್ನ ನೋಡಕ್ ಆಗ್ತಿಲ್ಲ ಪುಷ್ಪ. ಅವನು ಪಾದರಸದಂತೆ ಓಡಾಡ್ಕೊಂಡಿದ್ದವನು ಈಗ ಅವ್ರಿಗೇನು ಆಗಿಲ್ಲ ಅಮ್ಮ, ಅವ್ರೀಗ್ಲೂ ಪಾದರಸಾನೆ, ಸ್ವಲ್ಪ ರೆಸ್ಟಲ್ಲಿದ್ದಾರೆ ಅಷ್ಟೇ. ನೀವು ಬೇಕಾದ್ರೆ ನೋಡ್ತಾ ಇರಿ, ಹುಷಾರಾಗಿ ಮೊದ್ಲಿನ ತರ ಲವಲವಿಕೆಯಿಂದ ಓಡಾಡ್ತಾರೆ. ಹೌದಮ್ಮ, ಸುಬ್ಬು ಹೇಳ್ತಿರೋ ಸರಿನೇ. ಆರೋಗ್ಯದ ಬಗ್ಗೆ ಯಾವಾಗ್ಲೂ ಗಮನ ಕೊಡ್ತಿದ್ರು ಅಳಿಯಂದ್ರು. ವ್ಯಾಯಾಮ, ಒಳ್ಳೆ ಊಟ, ಶಿಸ್ತಿಂದ ಬದುಕೋರು. ಅವ್ರ ಈ ತರ ಮಲಗಿರೋದನ್ನ ನೋಡೋದಕ್ಕೆ ನಮಗೂ ಸಂಕಟ ಆಗುತ್ತೆ. ಪುಷ್ಪ, ಅಳಿಯಂದ್ರು ತುಂಬಾ ಪಾಸಿಟಿವ್. ಎಂತ ಕಷ್ಟನೇ ಬರ್ಲಿ ಮೀರಿ ಹೊರಗಡೆ ಬಂದ್ಬಿಡ್ತಾರೆ. ನಾವ್ ಈ ತರ ಕೊರಗ್ತಾ ಕೂತ್ಕೊಂಡ್ರೆ ಅದ್ರ ಪರಿಣಾಮ ಅವ್ರ ಮೇಲೆ ಬೀರುತ್ತೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಕರೆಕ್ಟ್, ನೀವ್ ಹೇಳಿದ್ದೇ ಸರಿ. ಅವನಿಗೇನು ಆಗಲ್ಲ. ನಾನ್ ನೋಡಿ, ನೀವಿಬ್ರು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಅನುಕೂಲನ ನೋಡೋದ್ ಬಿಟ್ಬಿಟ್ಟು ನಿಮ್ಮ ಹತ್ರ ಸಮಾಧಾನ ಹೇಳಿಸ್ಕೊಳ್ತಾ ಇದ್ದೀನಿ. ಸರಿ, ತಿಂಡಿ ತಿನ್ನೋಣ ಬನ್ನಿ, ಆಗ್ಲೇ ಲೇಟ್ ಆಗೋಯ್ತು. ನಾನು ಅಳಿಯಂದ್ರಿಗೂ ಅನುಗೂ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ. ಏನು ಆಗಲ್ಲ ಅಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನಂಗೆ ಅರ್ಥ ಆಗತ್ತೆ ಅಕ್ಕ. ಹರ್ಷ ಭಾವನಷ್ಟೇ ನಿಮ್ಗೂ ಕೂಡ ಈ ವಿಷಯ ಕೇಳಿದ್ಮೇಲೆ ಶಾಕ್ ಆಗಿರ್ಬೋದು. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಈ ಸತ್ಯ ನಿಮಗೆ ಗೊತ್ತಾಗೋದು ತುಂಬಾ ಮುಖ್ಯ. ಭಾವ, ನೀವು ನಿಮ್ ದಾದನ್ನ ಹೇಗ್ ನೋಡ್ತೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಅವ್ರು ಹೇಗೆ ನಿಮ್ ಜೀವನದಲ್ಲಿ ಒಬ್ಬ ಹೀರೋ ಆಗಿದಾರೋ ಹಾಗೇನೆ ಅವ್ರು ನಿಮ್ ಜೀವನದಲ್ಲಿ ಒಬ್ಬ ವಿಲನ್ ಕೂಡ. ಈಗ ನಮ್ ಮುಂದಿರೋ ಸವಾಲ್ ಏನಂದ್ರೆ, ಅವ್ರ ಒಳಗಡೆ ಇರೋ ಹೀರೋನ ಗೌರವಿಸಿ ಸುಮ್ಮನಾಗೋದಾ ಅಥವಾ ಆ ವಿಲನ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಾ? ಸೇಡ. ಆದ್ರೆ ಒಂದಂತೂ ನಿಜ, ನಾನು ಆರ್ಯ ಸರ್ನ ಮೊದಲಿನ ಸ್ಥಿತಿಗೆ ತಂದೆ ತರ್ತೀನಿ. ಮೊದಲು ಅವರು ಹುಷಾರಾಗ್ಲಿ, ಆಮೇಲೆ ರಾಜ್ ನಂದಿನಿ ಏನ್ ಅನ್ಕೊಂಡಿದ್ಲೋ ಅದನ್ನ ಮಾಡ್ತೀನಿ. ಏನು ರಾಜನಂದಿನಿ ಹೇಳ್ದಾಗೆ ಇವಳು ಮಾಡ್ತಾಳ? ಇನ್ನು ಅದೇ ಗುಂಗಲೇ ಇದ್ದಾಳ? ದೇವ್ರೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಷ್ಟೆಲ್ಲ ತೋರ್ಸಿದ್ರು ಯಾವ್ದು ಗುಣ ಕಾಣ್ತಿಲ್ವಲ್ಲ. ತಾಯಿ ಎಲ್ಲವ ಏನವ ಮಾಡೋದು? ಪುಷ್ಪ ಅವರೇ, ಅಮ್ಮ ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ತಗೋ ದೇವ್ರ ಪ್ರಸಾದ. ಮಾನ್ಸಿ ಅವ್ರಿಗೂ ಅವ್ರ ಯಜಮಾನ್ರಿಗೂ ಕೊಡು. ಅಳಿಯಂದ್ರಿಗೂ ಹಣೆ ಕುಂಕುಮ ಇಡಮ್ಮ. ಅಮ್ಮ ತಿಂಡಿ ಕಾಯ್ತಾ ಇದ್ದಾರೆ, ಎಲ್ರು ಬರ್ಬೇಕಂತೆ. ಅಮ್ಮ ಕೆಳಗೆ ತಿಂಡಿ ಕಾಯ್ತಿದಾರಂತೆ, ಬನ್ನಿ ಹೋಗೋಣ.
ಏನಾಯ್ತೆ? ಸುಬ್ಬು, ಅನು ಇನ್ನು ರಾಜನಂದಿನಿ ಗುಂಗಲೇ ಇದ್ದಾಳೆ. ಇಲ್ಲಿ ಏನೇನ್ ಮಾತಾಡಿದಾಳೋ ಅಳಿಂದ್ರಿಗೂ ಹಾಗೆ ಹೇಳ್ಬಿಟ್ಟಿದ್ದಾಳೋ. ನನ್ಗಿದ್ ಯಾವ್ದೋ ಸರಿ ಕಾಣಿಸ್ತಿಲ್ಲ ಸುಬ್ಬು. ಅನುನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದನ್ನ ಇನ್ನು ಶಾರದಮ್ಮನವ್ರ ಹತ್ರ ಹೇಳಿಲ್ಲ. ಈಗ ಹೇಳೋದೇ ಒಳ್ಳೇದು ಅನ್ಸುತ್ತೆ ಸುಬ್ಬು. ಈಗೇನಾಯ್ತು? ಇಷ್ಟೊಂದು ಆತಂಕ ಪಡ್ತಾ ಇದೆಯಲ್ಲ? ಸುಬ್ಬು, ಅನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ರಾಜನಂದಿನಿ ಹೇಳಿದ್ದಾಗೆ ಮಾಡ್ತೀನಿ ನಿಂತಿದ್ದಾಳೆ. ನನಗ್ ಕೈ ಕಾಲೆಲ್ಲ ನಡುಗ್ತಿದೆ ಸುಬ್ಬು. ಹೇಳದೆ ಒಳ್ಳೇದು ಅನ್ಸುತ್ತೆ ಸುಬ್ಬು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮುಂದೆ ಯಾವತ್ತಾರು ಅವ್ರಿಗೆ ಗೊತ್ತಾಗಿ ನಮ್ಗೆ ಹೇಳಿಲ್ವಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಳ್ಳೋ ಬದಲು ನಾವೇ ಹೇಳ್ಬಿಡೋದು ಒಳ್ಳೇದು. ಸರಿ, ಸರಿಯಾದ ಸಮಯ ನೋಡ್ಕೊಂಡು ಹೇಳ್ತೀನಿ. ನಮ್ಮ ಕರ್ಮ ಫಲಗಳು ಯಾರು ಸುಮ್ಮನೆ ಬಿಡಲ್ಲ ಸಪಣ್ಣ. ಎಷ್ಟು ದುಡ್ಡು ಮಾಡಿ ಎಷ್ಟು ಸಮಾಜ ಸೇವೆ ಮಾಡಿದ್ರೆ ಏನ್ ಬಂತು? ಹಳೆ ಪಾಪಗಳ ಲೆಕ್ಕ ಚುಕ್ತ ಆಗಲೇಬೇಕಲ್ವಾ? ಯಾಕೋ ನಮ್ಮ ಯಜಮಾನ್ರು ಹೇಳಿದ ಮಾತು ಮತ್ತೆ ಮತ್ತೆ ನೆನಪಾಗ್ತಿದೆ ಪುಷ್ಪ. ಯಾವ ಯಜಮಾನ್ರು? ನಮ್ ಸೀರೆ ಅಂಗಡಿ ಯಜಮಾನ್ರು ಜನಾರ್ದನ್ ಸಾರು. ಹಾವಯ್ಯ ಏನಂದ? ಅಳಿಯಂದ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದೆ. ಕರ್ಮ ಫಲಗಳು ಯಾರನ್ನ ತಾನೇ ಬಿಡುತ್ತೆ ಅಂತಂದ್ರು. ಆ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ ಪುಷ್ಪ. ಇವತ್ತು ಅಂಗಡಿಗೆ ಹೋದಾಗ ಕೇಳ್ತೀನಿ. ಕರ್ಮಫಲಗಳ? ಪುಷ್ಪ, ನಾವಿಬ್ರು ಇಲ್ಲಿದ್ರೆ ಅವ್ರು ಏನಾರು ಅನ್ಕೋತಾರೆ. ನಡಿ ಹೋಗೋಣ. ಅಲ್ವಮ್ಮ, ನಾನು ತರ್ತಿದ್ನಲ್ಲ. ಇರ್ಲಿ ಬಿಡಿ ಮಂದಕ್ಕ. ಅನುವಮ್ಮ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ತಿಂಡಿ ತಿಂದಿಲ್ಲ, ಸುಸ್ತಾಗ್ತೀರಾ. ಅನು, ನೀನ್ ಅರೆ ಹೊಟ್ಟೆಲಿದ್ರೆ ಆರ್ಯ ಏನು ಫಾಸ್ಟ್ ಆಗಿ ರಿಕವರಿ ಆಗಲ್ಲ. ಕೂತ್ಕೋ. ಬಂದ? ನೀನು ಸರಿಯಾದ ಟೈಮ್ಗೆ ಊಟ ನಿದ್ದೆ ಮಾಡಿ ನಿನ್ನ ಆರೋಗ್ಯ ನೋಡ್ಕೊಂಡ್ರೆ ಅವನು ಬೇಗ ಹುಷಾರಾಗ್ತಾನೆ. ಇದು ನಿಮ್ಮ ಎಷ್ಟೊತ್ತಿಗೆ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾಂಪ್ರಮೈಸ್ ಆಗಬೇಡಿ. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು ಬಾವಾ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ಮೀ. ಈ ಅನು ಮತ್ತೆ ಹರ್ಷನ್ಗೆ ಏನಾಗಿದೆ? ಅಲ್ಲಿ ನೋಡಿದ್ರೆ ಅಕ್ಕ ಅಂತಾನೆ, ಅವಳು ತಮ್ಮ ಅಂತಾಳೆ. ಇಲ್ಲಿ ನೋಡಿದ್ರೆ ಅದಕ್ಕೆ ಅಂತ ಕರಿತಿದ್ದಾನೆ, ಅವಳು ತಲೆ ಅಳ್ಳಾಡಿಸ್ತಿದ್ದಾಳೆ. ಮೈ ಗಾಡ್. ನಂಗೆ ಯಾಕೋ ತಿಂಡಿ ತಿನ್ಬೇಕು ಅಂತ ಅನಿಸ್ತಿಲ್ಲ. ಇದು ನೀವ್ ಹೇಳೋ ಹಾಗೆ ಆರ್ಯ ಸರ್ ವಿಷಯದಲ್ಲಿ ಅಪ್ಸೆಟ್ ಆಗಿ ತಿಂಡಿ ಬೇಡ ಅಂತಿಲ್ಲ. ನಂಗೆ ಯಾಕೋ ಸೇರ್ತಿಲ್ಲ ಬಾವಾ. ಹೀಗಂದ್ರೆ ಹೇಗೆ ಅನ್ನೋ? ಈ ಸಮಯದಲ್ಲಿ ಮನ್ಸಿಗೆ ಊಟ ತಿಂಡಿ ಏನು ಬೇಡ ಅನ್ಸುತ್ತೆ. ಅದ್ರ ಕಷ್ಟ ಹೊಟ್ಟೆ ಮೇಲೆ ಬೀಳುತ್ತೆ. ಬೇಡ ಅಂತ ಅನ್ಬಾರ್ದು, ತಿನ್ನು. ಅಮ್ಮನವ್ರಿಗೇನಾದ್ರೂ ಕೇಳ್ಕೊಂಡಿದ್ಯಾನು? ನೀನೀಗ ಹರಕೆ ಉಪವಾಸ ಅಂತಿದ್ರೆ ಆ ತಾಯಿನೇ ಎದ್ದು ಬಂದು ನಿನಗೆ ತಿನ್ನಿಸ್ತಾಳಷ್ಟೆ. ಸುಮ್ಮನೆ ತಿನ್ನು. ನಂದು ತಿಂಡಿ ಮುಗೀತು, ನಾನು ಆಫೀಸ್ಗೆ ಹೊರಡ್ತೇನೆ. ಅಮ್ಮ, ಮನ್ಸಿ ಬಾಯ್. ಅತ್ತಿಗೆ ಬಾವಾ, ಅತ್ತಿಗೆ ನಿಮ್ ದಾದಾ ಹುಷಾರಾಗೋವರೆಗೂ ನಾನು ಆಫೀಸಿಗೆ ಬರಲ್ಲ. ಬಿ ಕೇರ್ಫುಲ್. ಎಲ್ಲ ಜವಾಬ್ದಾರಿನೂ ನಿಮ್ಮ ಮೇಲೆ ಇದೆ. ಶೋರ್ ಅಕ್ಕ. ಐ ಮೀನ್ ಅತ್ತಿಗೆ. ಓಕೆ ಬಾಯ್.
ಇವಳು ಪಕ್ಕ ಇವ್ರ ಹತ್ರನೂ ನಾನೇ ರಾಜನಂದಿನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾಳೆ ಅನ್ಸುತ್ತೆ. ಇವತ್ತೇ ಇದ್ರ ಬಗ್ಗೆ ಶಾರದಮ್ಮನ ಹತ್ರ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಹರ್ಷ ಸರ್. ಗುಡ್ ಮಾರ್ನಿಂಗ್ ಮೀರಾ. ಬಟ್ ವಾಟ್ ಇಸ್ ದಿಸ್ ನ್ಯೂ ಗೆಸ್ಚರ್? ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ? ಹೌ ಆರ್ ಯು ಹರ್ಷ ಸರ್? ಐ ಆಮ್ ಫೈನ್ ಮೀರಾ. ಐ ಥಿಂಕ್ ದಾದಾ ಹೇಗಿದ್ದಾರೆ ಅಂತ ಕೇಳಬೇಕಿತ್ತ ನಿನಗೆ? ಮೋಸ್ಟ್ಲಿ ವರ್ಕ್ ಪ್ರೆಷರ್ ಅಲ್ಲಿ ನನ್ನನ್ನು ವಿಚಾರಿಸ್ಕೊಂತಿದ್ಯಾ ಅನ್ಸುತ್ತೆ. ಹಾ ಸರ್, ಆರ್ಯ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿ ತುಂಬಾನೇ ಬೇಜಾರಾಯ್ತು. ಐ ಆಮ್ ಸೋ ಸಾರಿ ಅಬೌಟ್ ಹಿಸ್ ಆಕ್ಸಿಡೆಂಟ್. ಬಟ್ ನೀವ್ ಹೇಗಿದ್ದೀರಾ ಅಂತಾನೆ ನಾನು ಕೇಳಿದ್ದು ಸರ್. ನಿಮ್ ಹೊಸ ಪ್ರಾಜೆಕ್ಟ್ ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಮೀಟಿಂಗ್ ರೂಮ್ ನ ಅರೇಂಜ್ ಮಾಡಿಸಿದ್ದೀನಿ ಸರ್. ಸೊ ಇಫ್ ಯು ಆರ್ ಓಕೆ ಐ ಕಾಲ್ ಎವ್ರಿಬಡಿ. ಯಾ ಶೋರ್. ಎಲ್ರೂ ಶಾರ್ಪ್ 10:30ಗೆ ಬರಕ್ ಹೇಳ್ಬಿಡು. ಥ್ಯಾಂಕ್ ಯು ಮೀರಾ. ಗುಡ್ ಮೀರಾಜಿ. ಬಾಸ್ ಇಲ್ದೇ ಹೋದ್ರು ಬಾಸ್ ಸ್ಥಾನದಲ್ಲಿರೋನ್ನ ಹೇಗ್ ಮಾತಾಡಿಸ್ಬೇಕು, ಅವ್ರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ? ನಾವೇನ್ ಕಲಿಬೇಕು ಅನ್ನೋದನ್ನ ಕಾಲನೇ ಕಲ್ಸತ್ತೆ ಜೇಂಡೆ. ಹೋಗ್ತಾ ಹೋಗ್ತಾ ಎಲ್ರ ಬಣ್ಣನೂ ಬಯಲಾಗುತ್ತೆ ಅಲ್ವಾ? ಹೇ ಜೇಂಡೆ, ಅಷ್ಟೊಂದು ಸೀರಿಯಸ್ ಆಗಿ ಲುಕ್ ಕೊಡ್ಬೇಡಿ, ನಂಗೆ ಭಯ ಆಗುತ್ತೆ. ನಾನು ಹರ್ಷ ಸರ್ ಜೊತೆ ಎಷ್ಟೇ ಪೊಲೈಟ್ ಆಗಿ ಬಿಹೇವ್ ಮಾಡಿದ್ರು ಅವರು ನಾಳೆ ದಿನ ಏನಾದ್ರೂ ಎಡವಟ್ ಮಾಡೇ ಮಾಡ್ತಾರೆ. ಅಂಡ್ ಅವ್ರ ಬಣ್ಣ ಎಲ್ಲ ಬಯಲಾಗೋದಂತೂ ಗ್ಯಾರಂಟಿ. ಅದನ್ನೇ ಹೇಳ್ತಿದ್ದೆ ಅಷ್ಟೆ. ಹಾ, ಇದೇ ಬೇಕಾಗಿರೋದು. ಅನು ಮತ್ತೆ ಹರ್ಷ ಸರ್ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ರೆ ಸರ್ ಇಲ್ಲಿವರೆಗೂ ಮಾಡಿರುವಂತಹ ಸಂಪಾದನೆನೆಲ್ಲ ನೀನಲ್ಲಿ ಹೋಮ ಮಾಡ್ಬಿಡ್ತಾರೆ. ನೀವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆ ಎನಿವೇಸ್, ಈಗ ನಮ್ಮ ಉದ್ದೇಶ ಏನ್ ಹೇಳಿ? ಆರ್ಯ ಸರ್ ಮತ್ತೆ ಹುಷಾರಾಗಿ ಬರೋಷ್ಟ್ರಲ್ಲಿ ಅನು ಮತ್ತೆ ಹರ್ಷ ಸರ್ ಇಬ್ರು ಸೇರ್ಕೊಂಡು ಈ ಆಫೀಸ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಟ್ಟಿರ್ಬೇಕು. ಐ ಮೀನ್ ಆಫೀಸ್ನೇ ಸರ್ವನಾಶ ಮಾಡ್ಬಿಟ್ಟಿರ್ಬೇಕು. ಅದೇ ಅಲ್ವಾ? ಸ್ವಲ್ಪ ಜಾಸ್ತಿ ನೇರವಾಗಿ ಹೇಳ್ಬಿಟ್ರಿ. ಬಟ್ ಎಸ್ ಎಸ್, ಇದೇ ಬೇಕಾಗಿರೋದು. ಅನು ಬಂದ್ಮೇಲೆ ಆರ್ಯ ಸರ್ ಬದಲಾಗಿರೋದನ್ನ ನೋಡಿ ನೀವೆಷ್ಟು ಸಂಕಟ ಪಟ್ಟಿದ್ದೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿರಾಜಿ. ಈಗ ಅದು ಜಾಸ್ತಿ ಆಗಿದೆ. ಎಲ್ಲದನ್ನು ಸರಿ ಮಾಡಬೇಕು. ಆರ್ಯ ಸರ್ ಮೊದಲಿನ ತರ ಇರಬೇಕು ಅಂತಂದ್ರೆ ಅವ್ರ ದೃಷ್ಟಿಲಿ ಹರ್ಷ ಸರ್ ಕೈಲಾಗ್ದೋನು ಅಂತ ಅನಿಸ್ಕೊಳ್ಳೇಬೇಕು. ಅಂಥವ್ರ ಕೈನಲ್ಲಿ ಆಫೀಸ್ ಸೂತ್ರನ ಕೊಟ್ಟಿರೋ ಅನು ನಿರ್ಧಾರನ ಸರ್ ಪ್ರಶ್ನೆ ಮಾಡಲೇಬೇಕು. ಅದನ್ನ ನನಗ್ ಬಿಟ್ಬಿಡಿ ಜೇಂಡೆ. ಓಕೆ, ರೈಟ್ ನೌ ಐ ಹ್ಯಾವ್ ಟು ಅಟೆಂಡ್ ದಿಸ್ ಡಿಸ್ಕಷನ್. ಸಿ, ಪುಷ್ಪ, ನೀನು ಮೊದಲೇ ಮಾತಾಡುವಾಗ ಅವಸರ ಪಡೋಳು. ಮುಖ್ಯವಾದ ವಿಷಯ ಮಾತಾಡುವಾಗ ಬಾಲನ ಮೊದಲು ಹೇಳಿ ತಲೆನ ಆಮೇಲೆ ಹೇಳ್ತೀಯ. ಕೇಳಿಸ್ಕೊಳ್ಳೋರು ಎದೆ ಗಟ್ಟಿಗಿರ್ಬೇಕು. ಶಾರದಮ್ಮನವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡು. ಹಾ ಸರಿ ಸುಬ್ಬು, ನೀನೇನೋ ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕು ಅಂದಲ್ಲ, ಅದನ್ನ ತಿಳ್ಕೊಂಡು ಆಮೇಲೆ ಹೇಳು. ಸರಿ ಸರಿ,
ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡೋದಕ್ಕಿಂತ ನೀನು ಶಾರದಮ್ಮನವ್ರ ಹತ್ರ ಮಾತಾಡೋದು ಮುಖ್ಯ. ಗಮನ ಇರ್ಲಿ. ಸುಬ್ಬು ನಿನಗೆಲ್ಲ ಹೇಳಿ ನನಗ್ ಭಯ ಪಡಿಸ್ಬೇಡ. ನನ್ ಪಾಡಗ್ ನನಗ್ ಮಾತಾಡಕ್ ಬಿಟ್ಬಿಡು. ಅದಕ್ಕಲ್ಲ ಪುಷ್ಪ, ಮೊದ್ಲೇ ಮಗನಿಗಾದ ಆಕ್ಸಿಡೆಂಟ್ ಇಂದ ನೋವಲ್ಲಿದ್ದಾರೆ. ಏನೇನೋ ಹೇಳಿ ಟೆನ್ಷನ್ ಕೊಡ್ಬೇಡ ಅಂತಷ್ಟೇ. ಸುಬ್ಬು ಸರಿ ಬಿಡು, ಇದ್ರ ಬಗ್ಗೆ ನಾನು ನಿನ್ಗೇನು ಉಪದೇಶ ಕೊಡಲ್ಲ. ಸರಿ ಸರಿ, ನಾನೆಲ್ಲ ನೋಡ್ಕೋತೀನಿ. ಅಮ್ಮ ಬರ್ತಿದ್ದಾರೆ, ಫೋನ್ ಇಡು. ಸರಿ ಸರಿ ಸರಿ. ನೀನ್ ಹೇಳಿದ್ದು ನಿಜಾನೇ ಪುಷ್ಪ. ಮನೇಲಿ ಕೂತು ಚಿಂತೆ ಮಾಡ್ತಾ ಇದ್ರೆ ಮನಸ್ಸು ಕುಗ್ಗೋಗುತ್ತೆ. ಇಲ್ಲಿ ಬಂದ್ರೆ ಮನಸ್ಸಿಗೊಂಥರ ನೆಮ್ಮದಿ ಸಿಗುತ್ತೆ. ಅಮ್ಮ, ನನಗ್ ಮನ್ಸಿಗೆ ಬೇಜಾರಾದಾಗೆಲ್ಲ ಅಮ್ಮನ ಗುಡಿಗೆ ಓಡೋಡ್ ಬಂದ್ಬಿಡ್ತೀನಿ. ನಾನೂ ಹಾಗೇನೆ ಮಾಡ್ತಿದ್ದೆ ಪುಷ್ಪ. ಆದ್ರೆ ಈ ಸಲ ಅಂತೂ ಧೈರ್ಯನೇ ಕಳ್ಕೊಂಡೇನೋ ಅನ್ನಿಸ್ತಾ ಇದೆ. ಅದೇ ಹೇಳ್ತಾರಲ್ಲ, ಕಷ್ಟ ಕಾಲದಲ್ಲಿ ಯಾರಾದ್ರೂ ಜೊತೆಲಿ ಇರ್ಬೇಕು ಅಂತ. ಇದೇ ಕಾರಣಕ್ಕೆ ಅನ್ಸುತ್ತೆ. ಕಳ್ಕೊಂಡ್ ಧೈರ್ಯನ ವಾಪಸ್ ತಂದ್ಕೊಡೋದೇ ನಮ್ ಹತ್ರದವರು. ಈ ವಿಷಯದಲ್ಲಿ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಪುಷ್ಪ ಪುಷ್ಪ, ಏನಾಯ್ತು? ಅಮ್ಮ, ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳು. ಮೊದ್ಲೇ ಹೇಳ್ಬೇಕಾಗಿತ್ತು, ಆದ್ರೆ ಆಗಿರ್ಲಿಲ್ಲ. ಹೇಳು, ಅದೇನು ಅಂತ. ಅದು ಸ್ವಲ್ಪ ದಿನದಿಂದ ಅನು ನಮ್ಮ ಮನೇಲಿ ಬಂದಿದ್ಲಲ್ಲ, ಆಗ ಸುಬ್ಬು ಅನುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು. ಡಾಕ್ಟರ್ ಹತ್ರನ? ಏನಾಗಿತ್ತು? ಡಾಕ್ಟ್ರು ಅಂದ್ರೆ ಮಾಮೂಲಿ ಡಾಕ್ಟರ್ ಅಲ್ಲಮ್ಮ, ಅದೇ ಮನ್ಸಿನ ಡಾಕ್ಟ್ರು, ಸೈಕೋಟ್ರಿಸ್ಟ್. ಸೈಕ್ರಾಟಿಸ್ಟ್ ಹತ್ರನಾ? ಅವರೇ. ಅರೆ ಮೀರಾ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಅಮ್ಮಾಜಿಯವರು ಅವ್ರ ಬೀಗ್ತಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾರು? ಶಾರದಾ ಅಮ್ಮನ? ಹಾ. ದಟ್ಸ್ ಓಕೆ. ನಾನ್ ಬಂದಿರೋದು ಅನುನ ನೋಡಕ್ಕೆ. ಓ ಮೀರಾ, ನೀನೇನಿಲ್ಲಿ? ಆಫೀಸ್ ರಿಲೇಟೆಡ್ ಕೆಲವು ವಿಷಯಗಳನ್ನ ಅನು ಹತ್ರ ಮಾತಾಡ್ಬೇಕಿತ್ತು ಮ್ಯಾಮ್. ಅದೇ ಅನ್ಕೊಂಡೆ, ನನ್ ಗಂಡ ಬಾಸ್ ಚೇರ್ ಮೇಲೆ ಕುತ್ಕೊಂಡ್ರೆ ನಿನಗ್ ಸುಮ್ನಿರಕ್ಕಾಗಲ್ಲ ಅಂತ. ಹರ್ಷ ಆಫೀಸಲ್ಲೇ ಇರ್ಬೇಕಾದ್ರೆ ನೀನ್ ಯಾಕೆ ಮನೆಗ್ ಬಂದೆ? ಹರ್ಷ ಸರ್ ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಮ್ಯಾಮ್. ಐ ಡೋಂಟ್ ಹ್ಯಾವ್ ಟು ಬಿ ದೇರ್ ಆಲ್ ದ ಟೈಮ್. ದೆನ್ ವೈ ಆರ್ ಯು ಹಿಯರ್? ಮ್ಯಾಮ್, ಆಸ್ ಐ ಟೋಲ್ಡ್ ಯು, ನಾನು ಅನುನ ನೋಡ್ಬೇಕಾಗಿತ್ತು. ಪ್ಲೀಸ್ ಲೆಟ್ ಮೀ ಸಿ ಹರ್. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ನೀನೇ ಹೇಳ್ದಾಗೆ ಇಂಪಾರ್ಟೆಂಟ್ ಅನ್ನೋದು ನನಗೂ ಗೊತ್ತಾಗತ್ತೆ. ಅನುನೇ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಹರ್ಷನ್ ಕೊಟ್ಮೇಲೆ ಇಲ್ಲಿ ಬಂದು ಮಾತಾಡೋದೇನಿರುತ್ತೆ? ದಟ್ಸ್ ಮೈ ಕ್ವೆಶ್ಚನ್. ಸೈಲೆನ್ಸ್. ನಾನ್ ಕೇಳೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಐ ಆಮ್ ಸಾರಿ ಮ್ಯಾಮ್. ಅನು ಪರ್ಮಿಷನ್ ಇಲ್ಲದೆ ನಾನು ನಿಮ್ಮ ಹತ್ರ ಏನೂ ಶೇರ್ ಮಾಡೋಕ್ಕಾಗಲ್ಲ. ಈ ರಿಪೋರ್ಟಲ್ಲಿ ಹರ್ಷ ಸರ್ಗೆ ಟೀಯಲ್ಲಿ ಮತ್ತೆ ಬರೋ ಡ್ರಗ್ ಹಾಕಿರೋದಕ್ಕೆ ಸಾಕ್ಷಿ ಇದೆ. ಇದನ್ನ ನಿಮ್ಮ ಮುಂದೆ ಹೇಗೆ ಹೇಳಿ ನಾನು? ಈ ಕ್ಷಣಕ್ಕೆ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ, ಇದನ್ನ ಅನು ಹತ್ರನೇ ಹೇಳಬೇಕು. ಅನುನೇ ಇದನ್ನ ಡೀಲ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಐ ಆಮ್ ನಾಟ್ ಅಲೌಡ್ ಟು ಸೇ ಮಚ್. ಸಾರಿ, and I have to meet Anu.